ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ನೋಕಲ್ ಮತ್ತು ತೊಂಡೆಕಾಯಿ ಹಾಕಿದ ಸಿಂಪಲ್ ಒಂದು ಸಾಂಬಾರು ಮಾಡೋಣ ಬನ್ನಿ. ಫಸ್ಟೇ ನಾನು ಬೇಳೆ ಬೇಯಿಸಿ ಅದನ್ನ ಈ ಪಾತ್ರೆಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ತೊಳೆದು ನೀರನ್ನು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಗ್ಯಾಸ್ ಹತ್ರ ಹೋಗೋಣ. ಮಿಕ್ಸಿಗೆ ಮಸಾಲೆ ರುಬ್ಕೊಂಬಿಡೋಣ. ಒಂದು ಬಟ್ಲು ಕಾಯಿ ಹಾಕ್ಕೊತೀನಿ. ಚಿಕ್ಕ ಸೈಜಲ್ಲಿ ನಿಂಬೆ ಇದು ಹುಣಸೆ ಹಣ್ಣು ಹಾಕ್ಕೊತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, 1.5 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಈರುಳ್ಳಿ. ಈಗ ಇದನ್ನ ತರಿತರಾಗಿ ರುಬ್ಬಿ ಆಮೇಲೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದೇ ಒಂದು ಬೇಡಿಗೆ ಮೆಣಸು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ದೊಡ್ಡ ಟೊಮಾಟೊ 2 ಟೊಮಾಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ. ಈಗ ತರಕಾರಿ ಹಾಕ್ಕೊಳ್ಳೋಣ. ಈಗ ಮಳೆ ಬರ್ತಿದೆಯಲ್ಲ, ಈ ಕ್ಲೈಮೇಟ್ ನಂಗೆ ತುಂಬ ಇಷ್ಟ. ನಿಮಗೂ ಇಷ್ಟನಾ? ಚಳಿ ಆಗ್ತಾಯಿದ್ರೆ ಈ ಮಳೆಗೆ ಏನೇನ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾ ಇರ್ಬೇಕನ್ನಿಸ್ತೈತೆ. ಈಗ ಬೇಯಿಸಿಟ್ಟಿರೋ ಬೇಳೆ ಹಾಕ್ಕೊಂಬಿಡೋಣ. ಈಗ ಎಷ್ಟು ಬೇಕಷ್ಟು ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ಗಟ್ಟಿ ಇರಬಾರ್ದು, ತೀರಾ ನೀರು ಇರಬಾರ್ದು. ಒಂದು ತುಂಡು ಬೆಲ್ಲ ಹಾಕ್ತೀನಿ ನಾನು. ನಿಜವಾಗ್ಲೂ ಟೇಸ್ಟ್ ಇರ್ತೈತೆ ಆ ಬೆಲ್ಲ ಹಾಕೋದ್ರಿಂದ. ನೀವು ಯಾವತ್ತೂ ಬೆಲ್ಲ ಹಾಕಿಲ್ಲ ಅಂದರೆ ಒಂದು ಸತಿ ಹಾಕಿ ನೋಡಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ತಿರುಗಿಸಿ ಕುಕ್ಕರ್ ಮುಚ್ಚೋಣ. 2 ವಿಸಲ್ ಬರಲಿ. ನೋಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಮಿಕ್ಸಡ್ ಸಾಂಬಾರು ಯಾವ ರೀತಿ ಮಾಡೋದಂತ. ಸಿಂಪಲಾಗಿ ಬ್ಯಾಚುಲರ್ಸ್ಗೂ ಅಷ್ಟೇ, ಕುಟುಂಬಕ್ಕೂ ಅಷ್ಟೇ ಚೆನ್ನಾಗಿರ್ತೈತಿ. ಈ ಥರ ಸಿಂಪಲಾಗಿ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.